ಸೊ ಅದು ನಾವು ಸರಸ್ವತಿ ಪೂಜೆ ದಿವಸ ಮಾಡ್ತೀವಿ. ನವರಾತ್ರಿನಲ್ಲಿ ವಿಶೇಷವಾಗಿ ಮಾಡಲೇಬೇಕಾದ ಒಂದು ಸಿಹಿ ತಿನಿಸು ಇದು. ಒಂಥರ ಸಿಹಿ ದೋಸೆ ತರಾನು ಇರುತ್ತೆ, ಆದ್ರೆ ಇದು ನಾವು ಎಣ್ಣೆನಲ್ಲಿ ಕರಿತೀವಿ. ಯರಿಯಪ್ಪನ ಕರಿಯಣ, ಕರಿಯಪ್ಪ, ಆಮೇಲೆ ತಿನ್ನಕ್ ಕರಿಯಪ್ಪ. ಬಿಡೋ ಪದ್ಧತಿನೂ ಹಿಂಗೆ ಇರಬೇಕು. ಚೆನ್ನಾಗಿ ಒಂದೇ ಕಡೆನಲ್ಲಿದ್ದು ಬರ್ತಾ ಇದೆ. ನಮಗೆ ಪಡ್ಡು ನೆನಪಾಗುತ್ತೆ. ಹೌದು, ಸ್ವೀಟ್ ಪಡ್ಡು ಅನ್ಬೋದು. ಸ್ವೀಟ್ ಪಡ್ಡು ನೋಡಿ. ಗೋವಿಂದನ ಕಂಡೇನ ಸರಿ ಗಮ ಗರಿ ಗಮ ಪದನಿ ಸರಿ ಧನಿ ಧನಿ ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಗಮ ಗರಿ ಧನಿ ಸರಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ವಿದ್ಯಾರಣ್ಯಪುರ ಬಾಲಾಜಿ ಲೇಔಟ್ ಇಲ್ಲಿ ನಾವು ಬಂದಿರೋ ದಿನ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ದಿನ. ತಣಿಸಂದ್ರ ಸುರುಚಿ ಶುಭಾ ಮೇಡಮ್ ಬನ್ನಿ, ಅವ್ರ ಮನೆಗೆ ಬಂದಿರೋದು. ಅವ್ರ ಮನೆಯಲ್ಲಿ ಇದೊಂದು ಪಾರಂಪರಿಕ ಅಭ್ಯಾಸ ಅಂತೆ, ಅಂದರೆ ಇದೇ ಒಂದು ಟ್ರೆಡಿಷನ್. ಏನು ಗೊಂಬೆ ಇಡೋದು. ಬನ್ನಿ. ಚಾಮುಂಡಿ ಮಾತೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಕೂತ್ಕೊಂಡಂಗಿದೆ. ಇದಿಷ್ಟು ನೋಡಿ ಅದ್ಭುತವಾದ ಗೊಂಬೆಗಳು. ಈ ರೀತಿ ನಮಗೆ ಗೊಂಬೆ ನಂಟು ಮೈಸೂರಿಂದ ಶುರು ಹಚ್ಕೊಂಡ್ಬಿಟ್ಟಿದ್ವಿ. ಭೋಜನ ಪ್ರಿಯ ದೀಪಾ ಮೇಡಮ್ ಅವರ ಗೊಂಬೆಗಳು ನೋಡಿದ್ರಿ. ಇವತ್ತು ತಣಿಸಂದ್ರ ಸುರುಚಿ ಶುಭಾ ಮೇಡಮ್ ಎಂತೆಂಥ ಅದ್ಭುತ ರೆಸಿಪಿ ತೋರಿಸಿದ್ರು. ನಮ್ಮ ಭಾಗ್ಯ ನೋಡಿ, ಇವತ್ತು ಸರಸ್ವತಿ ಪೂಜೆ ದಿನ, ನವರಾತ್ರಿ ದಿನ ಬಂದ್ಬಿಟ್ಟಿದ್ವಿ. ನಿಮಗೆಲ್ಲ ತೋರಿಸ್ಬಿಟ್ಟು ಹಾಗೆ ಒಂದು ರೆಸಿಪಿ ನೋಡ್ಬಿಡೋಣ. ಮೇಡಮ್ ರೆಡಿ ಇದ್ದಾರೆ, ಶುಭಾ ಮೇಡಮು. ಹಾಗೆ ಅತಿಥಿಗಳು ಬಂದಿದ್ದಾರೆ. ಸಂಭ್ರಮವೋ ಸಂಭ್ರಮ. ಆಹಾ, ಅದ್ಭುತ ಸಂಭ್ರಮ. ಕಂಡೇನ ಕನಸಿನಲಿ ಗೋವಿಂದನ ಕಂಡೇನ ಕನಸಿನಲಿ ಕಂಡೇನ ಕನಸಿನಲಿ ಕನಕಾರತ್ನದ ಕಣಿಯ ನಂದಾದಿ ಕುಣಿವ ಮುಕುಂದನ ಚರಣವ ಕಂಡೇನ ಕನಸಿನಲಿ ಶೃಂಗಾರ ಮೂರುತಿ ಪುರಂದರ ವಿಠಲನ ಕಂಗಳಿಂದಲಿ ಕಂಡೆ ಹಿಂಗಿತು ಭವ ಭಯ ಕಂಡೇನ ಕನಸಿನಲಿ ಕನಸಿನಲಿ ಕನಸಿನಲಿ. ನಾವು ನನಸಿನಲ್ಲೇ ಕಂಡುಬಿಟ್ವಿ ಇವತ್ತು ಗೊಂಬೆಗಳನ್ನ. ನಮಸ್ಕಾರ. ಅದ್ಭುತ ಇದು. ಏನು ಇಡೀ ಲೋಕದಲ್ಲಿ ನಾವು ಸನಾತನ ಧರ್ಮ ಅಂತೀವಲ್ಲ, ಅದ್ರಲ್ಲಿ ಏನು ಅಳವಡಿಕೆ ಆಗಿದೆ, ಅದು ಒಟ್ಟಿಗೆ ಕ್ರಿಕೆಟ್, ಕ್ಲಾಸ್ ರೂಮು ಎಲ್ಲ ಸೇರ್ಸ್ಕೊಂಡ್ಬಿಟ್ಟಿರಿ. ಈ ಪರಂಪರೆ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ನೀವು ಇಷ್ಟು ದಿವಸ ಸುರುಚಿಗೆ ಬರ್ತಾ ಇದ್ರಿ. ಹೌದು. ಸೊ ಈಗ ಸುರುಚಿ ಯಾರು ನಡೆಸ್ತಾ ಇದಾರೋ ಅವ್ರ ಮನೆಗೆ ಬಂದ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ಹಾರ್ದಿಕ ಸ್ವಾಗತ. ಇದು ಪರಂಪರೆ ನಮ್ಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನಮ್ಮ ಗುರುಗಳು. ಸೊ ಅವ್ರ ಮನೆಯಲ್ಲಿ ನಾವು ಹೋಗಿ ಫಸ್ಟ್ ಬರೀ ಜೋಡ್ಸೋ ಕೆಲಸ ಮಾಡ್ತಾ ಇದ್ವಿ. ಅವ್ರ ಮನೆಯಲ್ಲಿ ನೋಡಿ 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 ನಮ್ಗೊಂಥರ ಖುಷಿ ಆಗ್ತಾ ಇತ್ತು. ಇದನ್ನ ನಮ್ಮ ಮನೆಯಲ್ಲಿ ಪದ್ಧತಿ ಇದೆ. ಒಂದ್ 4 ಬೊಂಬೆ ಇಡ್ತಿದ್ವಿ. 4 ಬೊಂಬೆಯಿಂದ ಸರಿ ಇದಕ್ಕೆ ಇನ್ನಷ್ಟು ನೀರೇರಿತಾ ಇದ್ದವರು ನಮ್ಮ ಯಜಮಾನ್ರು, ಶಾಸ್ತ್ರಿಯವರು. ಎಲ್ಲಾದ್ರೂ ಹೋದ್ರೆ ಫೋನ್ ಮಾಡೋದು, ಶುಭ ಏನ್ ಬೇಕು, ಏನಾದ್ರೂ ಬೊಂಬೆ ಇದ್ರೆ ಬೊಂಬೆ ಇದ್ರೆ, ಶುಭ ಇಲ್ಲಿ ಈ ತರ ಬೊಂಬೆ ಇದೆ, ಬೇಕಾ ನಿಂಗೆ? ಸರಿ, ನೀವೇನ್ ಅಲ್ಲಿ ಏನಿದೆ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದೆ. ಸೊ ಅದನ್ನ ಹಾಗೆ ಒಂದೊಂದೇ ಅವರು ಪಾಪ ಎಲ್ಲ ನೋಡ್ಕೊಂಡು ಇದು ನಮ್ಮ ಮನೇಲಿ ಇಲ್ಲ, ಇದು ನಮ್ಮ ಮನೇಲಿ ಇಲ್ಲ ಅಂತ ಹೇಳಿ ಎಲ್ಲ ತಗೊಂಡ್ ಬಂದು ಕೊಡ್ತಾ ಇದ್ರು. ಸೊ ಅದರಿಂದ ಇವಾಗ ನನ್ ಕಲೆಕ್ಷನ್ ಅಲ್ಲಿ ಅವರದ್ದು ಕೈ ವಾಡ ಸ್ವಲ್ಪ ಇದೆ. ಕೈ ವಾಡ ಇದೆ. ನಿಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಹಿಂಗೆ ಇತ್ತಾ ಹೇಗೆ? ಹೌದು, ನಮ್ ತಾಯಿನೂ ಇಡ್ತಾ ಇದ್ರು, ನಮ್ಮ ಅತ್ತೆಯವರು ಇಡ್ತಾ ಇದ್ರು, ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ ಇಡ್ತಾ ಇದ್ದಿದ್ದು. ಸೊ ಈಗ ಕಾಲ ಬದಲಾದಂಗೆ ಚೆನ್ನಾಗಿ ಎಲ್ಲಾರ ಹತ್ರನೂ ಎಲ್ರಿಗೂ ಎಲ್ಲಾದು ಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲರೂ ತಗೊಂಡು ಚೆನ್ನಾಗಿ ಇಡೋದು ಒಂದು ಅಭ್ಯಾಸ ಆಗಿದೆ. ಅಭ್ಯಾಸ. ಓಕೆ.
ಈ ಅಭ್ಯಾಸ ಒಟ್ಟಿಗೆ ಇವತ್ತು ನಾವು ಬಂದಿದ್ದ ದಿನ ಸರಸ್ವತಿ ಪೂಜೆ. ಹಾ. ವೀಕ್ಷಕರಿಗೆ ನಿಮ್ಮ ಮನೇಲಿ ಬಂದ್ಮೇಲೆ ಹಾ. ಬರೀ ಸುರುಚಿಲ್ ಒಂದೇ ನೋಡೋದಲ್ಲ, ಹೌದು, ಅದ್ಭುತ ಸಿಹಿ ತಿನಿಸು ಹಬ್ಬಕ್ಕೆ ತೋರ್ಸ್ಕೊಡಿ. ಖಂಡಿತ. ಹಾ. ಇವತ್ತು ಸರಸ್ವತಿ ಪೂಜೆ ಆಗಿರೋದ್ರಿಂದ ಸರಸ್ವತಿ ಪೂಜೆಗೆ ಯರಿಯಪ್ಪ ಸ್ಪೆಷಲ್ಲು. ಸೊ ಯರಿಯಪ್ಪ ಮಾಡೋದನ್ನ ಇವತ್ತು ಎಲ್ಲಾರ ಮನೆಯಲ್ಲೇ ನನಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಹಿಂದೂಗಳ ಮನೆಯಲ್ಲಿ ಸಾಮಾನ್ಯ ಸರಸ್ವತಿ ಪೂಜೆ ದಿವಸ ಯರಿಯಪ್ಪ ಮಾಡೇ ಮಾಡ್ತಾರೆ. ಅದು ಹೇಗ್ ಮಾಡೋದು ಅಂತ ಹೇಳಿ ಇವಾಗ ನಾನು ತೋರಿಸ್ತೀನಿ. ಸೊ ಅದಕ್ಕೆ ಅನ್ವೇಷಣೆ ಅಂತ ಹೇಳೋದು, ರುಚಿ ಅನ್ವೇಷಣೆ. ಬನ್ನಿ ಈ ರುಚಿ ನೋಡ್ಬಿಡೋಣ. ಓಕೆ. ಯರಿಯಪ್ಪ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮತ್ತು ಕೇರಳ ಈ ಪ್ರದೇಶಗಳಲ್ಲಿ ಜಾಸ್ತಿ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ತೆಂಗಿನಕಾಯಿ ಜಾಸ್ತಿ ಇರುತ್ತೆ. ಸೊ ತೆಂಗಿನಕಾಯಿ ಎಲ್ಲಿ ಜಾಸ್ತಿ ಇರುತ್ತೋ ಅಂತ ಕಡೆನಲ್ಲಿ ಈ ತರ ಸಿಹಿ ತಿನಿಸುಗಳು ಜಾಸ್ತಿ ಇರುತ್ತೆ. ಸೊ ಅದು ನಾವು ಸರಸ್ವತಿ ಪೂಜೆ ದಿವಸ ಮಾಡ್ತೀವಿ. ನವರಾತ್ರಿನಲ್ಲಿ ವಿಶೇಷವಾಗಿ ಮಾಡ್ಲೇಬೇಕಾದ ಒಂದು ಸಿಹಿ ತಿನಿಸು ಇದು. ಇವಾಗೆಲ್ಲ ರೆಡಿ ಇಟ್ಕೊಂಡಿದೀನಿ. ಇದು ಅಕ್ಕಿ, ಇದು ನಿಮ್ಗೆ ದೋಸೆ ಅಕ್ಕಿನೇ ಆಗ್ಬೇಕು. ದೋಸೆ ಅಕ್ಕಿ ಅಥವಾ ಕೆಂಪಕ್ಕಿ, ಇದು ಯಾವ್ದಾದ್ರು ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಬೆಲ್ಲ, ತೆಂಗಿನಕಾಯಿ, ಹೆಸರು ಬೇಳೆ ನೆನ್ಸಿಟ್ಟಿದೀನಿ 1 ಸ್ಪೂನ್ ಅಷ್ಟು, ಏಲಕ್ಕಿ, ಬಾಳೆಹಣ್ಣು 1 ಬಾಳೆಹಣ್ಣು. ಸೊ ಇದೆಲ್ಲದನ್ನು ಅಕ್ಕಿನ ಒಂದು 3 ರಿಂದ 4 ಗಂಟೆ ಕಾಲ ನೆನ್ಸಿಟ್ಟಿದೀನಿ. ಹೆಸರು ಬೇಳೆನು ಅದ್ರ ಜೊತೆನಲ್ಲೇ ಹಾಗೆ ನೆನ್ಸಿಟ್ಟಿದೀನಿ. ಸೊ ಇದನ್ನ ಇವಾಗ ಎಲ್ಲದನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ಇವಾಗ ಇಲ್ಲಿ ಅರ್ಧ ಪಾವನಷ್ಟು ಅಕ್ಕಿ ನೆನ್ಸಿಟ್ಟಿದ್ದೀನಿ ನಾನು. ಸೊ ಈಗ ಇದರಲ್ಲಿ ನೀರನ್ನೆಲ್ಲ ಬಸ್ಕೊಂಡು ಇದನ್ನ ಮಿಕ್ಸಿಗೆ ಹಾಕ್ತೀನಿ. ಈಗ ಬೆಲ್ಲ, ನಾವು ಇದು ಈ ಒಂದು ತಿಂಡಿಗೆ ಯರಿಯಪ್ಪಂಗೆ ಜಾಸ್ತಿ ಬೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಬಾಳೆಹಣ್ಣು, ತೆಂಗಿನಕಾಯಿ ಇದ್ರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಜಾಸ್ತಿ ಬೆಲ್ಲ ಬೇಕಾಗಿಲ್ಲ. ತುಂಬಾ ಇದು ಸ್ವೀಟ್ ಜಾಸ್ತಿ ಆದಷ್ಟು ತಿನ್ನಕ್ಕೆ ಅಷ್ಟು ರುಚಿ ಅನ್ಸಲ್ಲ. ಮೈಲ್ಡ್ ಆಗಿರುತ್ತೆ ಇದ್ರ ಸ್ವೀಟ್, ಒಂಥರ ಸಿಹಿ ದೋಸೆ ತರಾನು ಇರುತ್ತೆ. ಆದ್ರೆ ಇದು ನಾವು ಎಣ್ಣೆನಲ್ಲಿ ಕರಿತೀವಿ. ಸೊ ಇವಾಗ ನಾನು ಫಸ್ಟ್ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ನೀರೆಲ್ಲ ಸೋಸ್ಕೊಂಡ್ ಬಂದು ಅಕ್ಕಿ ಹಾಕ್ತಾ ಇದ್ದೀನಿ. ಬ್ರ್ಯಾಂಡ್ ನಮ್ದು ಮಾಮೂಲಿ ದೋಸೆ ಅಕ್ಕಿ. ಇದು ಬ್ರ್ಯಾಂಡ್ ಚೋಟು ರೈಸ್ ನಾವು ನಮ್ಮ ಸುರುಚಿನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೇ ತರ ಈಗ ನಮ್ಮ ಮನೆಯಲ್ಲೂ ಚೋಟು ರೈಸೇ ಬಂದಿದೆ. ಚೋಟು ರೈಸು ಆಕ್ಚುಲಿ ತುಂಬಾ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ನಾವು ಈಗ ಚೋಟು ರೈಸ್ಗೆ ಶಿಫ್ಟ್ ಆಗಿದ್ದೀವಿ. ಅಕ್ಕಿ ಹಾಕೊಂಡಾಯ್ತು. ಇದ್ರ ಜೊತೆನಲ್ಲಿ ಈಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡನ್ನೂ 4 ಗಂಟೆ ಕಾಲ ನೆನ್ಸಿಟ್ಟಿದ್ದೀನಿ. ಸೊ ಇದೆರಡನ್ನು ಇವಾಗ ಸ್ವಲ್ಪ ರುಬ್ಕೊಂಬಿಡೋಣ. ಅದಾದ್ಮೇಲಿಂದ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ತುಂಬಾ ನೀರ್ ಬೇಡ, ಯಾಕೆಂದ್ರೆ ಈಗ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿದಾಗ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ತುಂಬಾ ನೀರ್ ಬೇಡ. ತೆಂಗಿನಕಾಯಿ, ಬೆಲ್ಲ, ಬಾಳೆಹಣ್ಣು ಇದ್ರಲ್ಲಿ ನೀರಿನಂಶ ಇರುತ್ತಲ್ಲ, ಸೊ ಅದನ್ನೇ ಹಾಕಿದಾಗ ಸಾಕಾಗತ್ತೆ. ಇವಾಗ ಇದು ಸ್ವಲ್ಪ ತರ್ತರಿಯಾಗಿ ಆಗಿದೆ. ಸೊ ಇದಕ್ಕೆ ಇವಾಗ ನಾನು ತೆಂಗಿನಕಾಯಿ 4 ಸ್ಪೂನ್ ಅಷ್ಟು ತೆಂಗಿನಕಾಯಿ. ತುಂಬಾ ತೆಂಗಿನಕಾಯಿ ಹಾಕಿದ್ರೇನು ಅದು ಎಣ್ಣೆಗೆ ಹಾಕಿದಾಗ ಇದೆಲ್ಲ ಬಿಟ್ಕೊಂಡ್ಬಿಡತ್ತೆ, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ಮತ್ತೆ ಬೆಲ್ಲ ಹಾಕ್ತಾ ಇದೀನಿ ಈಗ. ಸೊ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಅಂತ ಹೇಳ್ಬಹುದು. ಈಗ ಅರ್ಧ ಪಾವು ನಾನು ಅಕ್ಕಿ ನೆನ್ಸಿರೋದ್ರಿಂದ ಒಂದು 50 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ತಾ ಇದೀನಿ. ಈಗ ಬೆಲ್ಲ 50 ಗ್ರಾಮ್ ಅಷ್ಟು ಹಾಕಿದೀನಿ. ಬೆಲ್ಲನ ರುಬ್ಕೊಂಡಿದಿ ಇದು ಎರಡನ್ನ, ತೆಂಗಿನಕಾಯಿ ಮತ್ತೆ ಬೆಲ್ಲ ರುಬ್ಕೊಂಡ್ ಆದ್ಮೇಲೆ ಬಾಳೆಹಣ್ಣು ಹಾಕೋಣ. ಇವಾಗ ಏಲಕ್ಕಿ 4 ಏಲಕ್ಕಿ, 4 ರಿಂದ 5 ಏಲಕ್ಕಿ ಹಾಕಿದೀನಿ. ಮತ್ತೆ ಬಾಳೆಹಣ್ಣು ಒಂದು ಬಾಳೆಹಣ್ಣು ಹಾಕ್ತಾ ಇದೀನಿ. ಮತ್ತೆ ಬಾಳೆಹಣ್ಣು ಇದಕ್ಕೆ ನಾವು ಪಚ್ಚ ಬಾಳೆಹಣ್ಣು ಹಾಕಿದ್ರೆ ರುಚಿ ಜಾಸ್ತಿ, ಯಾಕೆಂದ್ರೆ ಅದರಲ್ಲೂ ಸ್ವೀಟ್ನೆಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಬೆಲ್ಲ ಎಲ್ಲ ಜಾಸ್ತಿ ಹಾಕಲ್ಲ. ನಯಸ್ಸಾಗಿದೆ. ಇವಾಗ ಇದು ನುಣ್ಣಗಾಗಿದೆ. ಈಗ ಇದು ರೆಡಿ ಆಗಿದೆ, ಹಿಟ್ಟು ರೆಡಿ ಇದೆ. ಇವಾಗ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಯರಿಯಪ್ಪನ ಕರಿಯೋಣ. ಆಮೇಲೆ ತಿನ್ನಕ್ ಕರಿಯಪ್ಪ. ಬಾಣ್ಲೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ.
ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಸೊ ಇವಾಗ ಎಣ್ಣೆ ಕಾಯ್ತಾ ಇದೆ. ಇವಾಗ ನಮ್ಮ ದಸರಾ ಹಬ್ಬಕ್ಕೆ ನಮ್ಮನೆಗೆ ಬರ್ತಾರೆ ಜನ. ಸೊ ತುಂಬಾ ಜನ ಬರ್ತಾರೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ನಾವೆಲ್ರೂ ಕರೆದಿರ್ತೀವಿ. ಸೊ ಬಂದವರು ಅವ್ರಿಗೆ ಅವರ ಭಕ್ತಿನ ಹೇಗೆ ಇಲ್ಲಿ ದೇವ್ರ ಮುಂದೆ ಪ್ರದರ್ಶಿಸ್ತಾರೆ ಅಂದ್ರೆ, ಕೆಲವರು ಶ್ಲೋಕಗಳು ಹೇಳ್ತಾರೆ, ಕೆಲವರು ನೃತ್ಯ ಮಾಡ್ತಾರೆ, ಕೆಲವರು ಹಾಡುಗಳನ್ನ ಹಾಡ್ತಾರೆ. ಸೊ ಈ ರೀತಿ ಅವರವರ ಭಕ್ತಿನ, ಆ ಬೊಂಬೆ ನೋಡಿದ ಖುಷಿಗೆ ಅವರು ಏನೋ ಒಂದು ತಮ್ಮ ಒಂದು ಟ್ಯಾಲೆಂಟ್ನ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಮಕ್ಳು ಖುಷಿಯಾಗಿ ಮಾಡ್ತಾರೆ. ಸೊ ಇದು ಒಂದು ಸಂಪ್ರದಾಯ. ಹಾ. ಸೊ ಇವತ್ತು ಎಣ್ಣೆ ಕಾಯದ್ರೊಳಗೆ ಒಂದು ಅದೇ ತರದ ಒಂದೇನೋ ತುಣುಕು ನೋಡ್ಬಿಡೋಣ. ಹಾ, ನೋಡೋಣ. ಸೊ ಎಣ್ಣೆ ಕಾದಿದೆ. ಹಾ, ಇದನ್ನ ನಾವೀಗ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕು. ಇವಾಗ ಎಣ್ಣೆ ಕಾದಿದೆ. ಇದು ಒಂದು 10 ನಿಮಿಷ ನೆಂದಿದೆ ಈಗ. ಸೊ ಇದನ್ನ ನಾವು ಒಂದೊಂದೇ ಹಾಕೋಬೇಕು. ಒಂದೊಂದೇ. ಓಹೋ, ಆ ಬಿಡೋ ಪದ್ಧತಿನೂ ಹಿಂಗೆ ಇರಬೇಕು. ಹಾ, ಬೇಗ ಬೇಗ ಆಗತ್ತೆ ಇದು, ತುಂಬಾ ಟೈಮ್ ತಗೊಳ್ಳಲ್ಲ. ಒಂದೊಂದೇ ಹಾಕ್ತಾ ಇದೀವಿ ಅಂತ ಹೇಳಿ ಜಾಸ್ತಿ ಟೈಮ್ ತಗೊಳತ್ತೆ ಆತರ ಎಲ್ಲ ಏನಿಲ್ಲ, ಬೇಗ ಆಗತ್ತೆ. ನೋಡಿ ಎಷ್ಟು ಚೆನ್ನಾಗಾಯ್ತು. ಈಗ ನಾವ್ ಇದ್ರ ತುಂಬಾ ಹಾಕ್ಬಿಡ್ಬಹುದು. ಹಾಕಿದ್ರೆ ಏನಾಗುತ್ತೆ, ಎಲ್ಲ ಒಂದಕ್ಕೊಂದು ಅಂಟ್ಕೊಳತ್ತೆ, ಆಮೇಲೆ ಚೆನ್ನಾಗ್ ಬರಲ್ಲ. ಹೌದು. ನೋಡಿ ಹಿಟ್ಟು ಸ್ಪ್ರೆಡ್ ಆಗಲ್ಲ, ನೀವೆಲ್ಲ ಹಾಕಿರ್ತ ಅಲ್ಲೇ ಕೂತ್ಕೊಳ್ಳುತ್ತೆ. ಹೌದು. ಅದಕ್ಕೆ ತೆಂಗಿನಕಾಯಿ ಅದು ಪ್ರಪೋರ್ಷನ್ ನೀವು ಹೇಗ್ ಹಾಕಿರ್ತೀರೋ ಅದು ಮ್ಯಾಟರ್ ಆಗುತ್ತೆ. ಅಂದ್ರೆ ನೀವೀಗ ತುಂಬಾ ತೆಂಗಿನಕಾಯಿ ಹಾಕಿದ್ರೆ ಅದು ಖಂಡಿತ ಹರಡ್ಕೊಳತ್ತೆ. ಆಮೇಲೆ ಬೆಲ್ಲ ಜಾಸ್ತಿ ಆದ್ರೂ ಅದು ಚೆನ್ನಾಗ್ ಬರಲ್ಲ, ಅವಾಗ್ಲೂ ಇದು ಹರಡ್ಕೊಳತ್ತೆ. ಸೊ ಇದು ಈಗ ನೀವು ನಮ್ ಪ್ರಪೋರ್ಷನ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಇದು ಚೆನ್ನಾಗಿ ಒಂದೇ ಕಡೆನಲ್ಲಿದ್ದು ಬರ್ತಾ ಇದೆ. ಎರಿಯಪ್ಪನ ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ. ಕೆಲವ್ರ ಮನೆಯಲ್ಲಿ ಸಿಹಿ ದೋಸೆ ಮಾಡ್ತಾರೆ ಇದ್ರಲ್ಲೇ. ಸೊ ಅವರು ಕೆಲವ್ರ ಮನೇಲಿ ಪದ್ಧತಿ ಎರಿಯಪ್ಪ ಮಾಡೋ ಪದ್ಧತಿ ಇಲ್ಲದೆ ಇದ್ರೆ ಅವರು ಸಿಹಿ ದೋಸೆ ಮಾಡ್ತಾರೆ. ನಮಗೆ ಪಡ್ಡು ನೆನಪಾಗುತ್ತೆ. ಹೌದು, ಸ್ವೀಟ್ ಪಡ್ಡು ಅನ್ಬೋದು. ಸ್ವೀಟ್ ಪಡ್ಡು. ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ಅರುಣ್ ಸರ್ ಬಂದಾಗೆಲ್ಲ ನಾವ್ ಯಾವ ಐಟಮ್ ಮಾಡಿದ್ರು ಎಲ್ಲಾವುದು ಚೆನ್ನಾಗ್ ಬರುತ್ತೆ. ಇದು ಕ್ರೆಡಿಟ್ ಅರುಣ್ ಸರ್ಗೆ ಹೋಗ್ಬೇಕಾ ನಾವೇ ತಗೋಬೇಕಾ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ವೀಕ್ಷಕರಿಗೆ ಕೊಟ್ಬಿಡಿ ಕ್ರೆಡಿಟ್. ಓಕೆ. ಯಾಕಂದ್ರೆ ಅವ್ರಿಗೋಸ್ಕರ ಮಾಡಕ್ ನಾವು ಬಂದಾಗ ಅದು ಚೆನ್ನಾಗಿ ಬರ್ಲೇಬೇಕು. ಅವ್ರಿಲ್ದೆ ನಾವಿಲ್ಲ ಅಂತನಾ? ಈಗ ಎರಿಯಪ್ಪ ರೆಡಿ ಆಗಿದೆ. ಎಲ್ಲ ನಮ್ಮ ಸರಸ್ವತಿ ಹಬ್ಬದ ದಿವಸದ ಎರಿಯಪ್ಪ ರೆಡಿ. ನೋಡಿ, ಎರಿಯಪ್ಪ ಇವಾಗ ಸಿದ್ಧವಾಗಿದೆ. ದಸರಾ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲಿ ಮಾಡಿಕೊಂಡು ನೀವಿದೆ ಹೇಗ್ ಬಂತು ಅಂತ ರುಚಿನ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸುಸೀಮಂತವೇಣೀಂ ದೃಶಾ ನಿರ್ಜಿತೈಣೀಂ ರಮತ್ಕೀರವಾಣೀಂ ನಮದ್ವಜ್ರಪಾಣೀಂ ವಿಮಲರೂಪಾಯ ವಿವಿಧ ವೇದಾಂತ ವೇದ್ಯಾಯ ಭಾವಜ ಗುರುವರಾಯ ಭವ್ಯಮಂಗಳಂ ಭವ್ಯಮಂಗಳಂ ಭವ್ಯಮಂಗಳಂ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.